ಆದರೆ ಎಲ್ಲಿ, ಯಾವಾಗ, ಯಾರಿಂದ ಎನ್ನುವುದು ಮಾತ್ರ ಗೊತ್ತಿರುವುದಿಲ್ಲ. ಎಂತಹ ಬಲಾಢ್ಯನೇ ಆಗಲಿ ಇಂಥವರಿಂದ ಎಂಬುದು ಗೊತ್ತಾದರೆ ವಿಚಲಿತನಾಗುತ್ತಾನೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮೊಡೆಯ ಕಂಸರಾಯ, ಜಗಮಲ್ಲ ಕಂಸ. ಆದರೆ ಅಶರೀರವಾಣಿಯನ್ನ ಕೇಳಿದ ಆತ ಕರಿವಿಲಿಗೊಂಡದ್ದೆಷ್ಟು. ತಂಗಿ ಹಾಗೂ ಭಾವನನ್ನ ರಥದಲ್ಲಿ ಕೂಡಿರಿಸಿಕೊಂಡು ಮೆರವಣಿಗೆ ಮಾಡುತ್ತಾ ಇರುವಾಗ ಆಯಿತು ಅಶರೀರವಾಣಿ. ಕಂಸ, ಈಕೆ 8ನೇ ಗರ್ಭದಲ್ಲಿ ಹುಟ್ಟಿದವನಿಂದ ನಿನಗೆ ಸಾವು. ವಿಷಯ ತಿಳಿದಂತಹ ಕಂಸ 8ನೇ ಗರ್ಭಕ್ಕೆ ವಿರೋಧ ಮಾಡಿದರೆ ದೊಡ್ಡದಲ್ಲ, ಅದೆಷ್ಟು ಕಂದಮ್ಮಗಳನ್ನ ಕೊಂದ. ತಾಯಿಯ ಗರ್ಭದಿಂದ ಹೊರಬಂದು ಕಣ್ತೆರೆಯುವ ಮೊದಲೇ ಕಂದಮ್ಮಗಳನ್ನ ಕಡಿದು ಮುಗಿಸಿದ. ಪೂತನಿ, ಬಕ, ಪ್ರಲಂಬ ಇವರೆಲ್ಲರನ್ನ ಕೊಡಿಸಿದ. ಯಾವ ಪ್ರಯತ್ನವೂ ಈಡೇರಲಿಲ್ಲ. ನಿನ್ನೆ ದಿವಸ ನನ್ನನ್ನ ಕರೆದು ಹೇಳಿದ್ದು, ಬಿಲ್ಲ ಹಬ್ಬ ಎಂಬ ಕಾರಣದಿಂದ ಬೆಳೆಯುತ್ತಿರುವ ಕೃಷ್ಣ ಬಲರಾಮರನ್ನ ಇಲ್ಲಿಗೆ ಮಥುರೆಗೆ ಕರೆದುತ್ತಾ ಆ ನೆವದಿಂದ ಕರೆಸಿ ಅವರನ್ನ ಕೊಲ್ಲುತ್ತೇನೆ ಎಂದು ಹೇಳಿದೆ. ನನ್ನೊಡೆಯನಲ್ಲಿ ಧರೆಯ ಭಾರವ ಇಳಿಸಲೋತುಗ ಗೋಕುಲದಲ್ಲಿ ಅವತರಿಸಿ ಬದುಕುತ್ತಿರುವ ಆ ಭಗವಂತನನ್ನ ಕೊಲ್ಲುವ ಪ್ರಯತ್ನ ಅಂತಂದ್ರೆ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ. ಆದರೂ ನಾನೇ ಹೋಗಬೇಕೆಂದು ತಿಳಿಸಿದ. ನಾನು ಅದೃಷ್ಟವಂತ ಎನ್ನಲೇ ಅಥವಾ ದುರ್ದೈವಿ ಎನ್ನಲೇ? ಯಾಕೆಂದ್ರೆ ಅಷ್ಟ ಮಂತ್ರಿಗಳಿದ್ದರೂ ಕರೆದು ಹೇಳಿದ್ದು ನನ್ನನ್ನ ಭಗವಂತನನ್ನ ಕಾಣುವ ಭಾಗ್ಯ ಸಿಕ್ಕಿದ್ದು ನನಗೆ. ಅದಕ್ಕಾಗಿ ವಿಚಿತ್ರ ಎಷ್ಟು ನೋಡಿ, ದೇವರನ್ನೇ ದ್ವೇಷಿಸುವವ ಕಂಸ ದೇವರನ್ನ ಕರೆತರುವುದಕ್ಕೆ ಭಕ್ತನನ್ನ ಕಳುಹುತ್ತಾ ಇದ್ದಾನೆ. ರಾತ್ರಿ ಕಳೆಯುವುದು ಬಹಳ ಕಷ್ಟ ಆಯ್ತು. ಹೊರಳಾಡಿದೆ, ನರಳಾಡಿದೆ. ಏನು ಮಾಡಿದರೂ ಭಗವಂತ ಸೂರ್ಯನ ಉದಯವಾಗುವುದಿಲ್ಲ. ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಬರುವ ಆತ ಇವತ್ತು ಯಾಕೆ ತಡ ಮಾಡಿದ ಅಂತ ಯೋಚಿಸ್ತಾ ಇದ್ದಾಗ ಉದಯಾಚಲದಲ್ಲಿ ಭಗವಂತನ ಉದಯ ಆಯಿತು, ಸೂರ್ಯೋದಯವಾಯಿತು. ಮಿಂದು ಶುಚಿರ್ಭೂತನಾಗಿ ರಥವನ್ನಾಡಲಿ ಅಲ್ಲಿಗೆ ಹೋಗ್ತೇನೆ. ಬರಬರಲು ವೃಂದಾವನದಿ ಬರಬರಲು ವೃಂದಾವನದಿ ಬರಬರಲು ವೃಂದಾವನದಿ ಶ್ರೀಹರಿಯ ಹೆಜ್ಜೆಯ ಕಂಡು ಶ್ರೀಹರಿಯ ಹೆಜ್ಜೆಯ ಕಂಡು ರಥದರಿಗೆ ದಪ್ಪನೆ ಕೆಡೆದು ಹುಡಿಯೊಳು ಹೊರಳುತ್ತೀರ್ಥ ಹೊರಳುತ್ತೀರ್ಥ ದಾರಿಗೆ ದಪ್ಪನೆ ಕೆಡೆದು ಹುಡಿಯೊಳು ಹೊರಳುತ್ತೀರ್ಥ ಬರುತ್ತಾ ಬರುತ್ತಾ ಗೋಕುಲವನ್ನು ಪ್ರವೇಶ ಮಾಡಿದೆ. ಅದು ಅಲ್ಲಲ್ಲಿ 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 ಕೃಷ್ಣನ ಹೆಜ್ಜೆ ಗುರುತು ಕಾಣುತ್ತಾ ಇದೆ. ಇಲ್ಲೇ ಅಲ್ಲವೇ ಕೃಷ್ಣ ಗೋಪಿಕೆಯರೊಂದಿಗೆ ಆಡಿದ್ದು? ಇಲ್ಲೇ ಅಲ್ಲವೇ ದನಗಳನ್ನ ಮೇಯಿಸಿದ್ದು? ಇಲ್ಲೇ ಅಲ್ಲವೇ ದನದ ಕೆಚ್ಚಲಿಗೆ ಕೃಷ್ಣ ಬಾಯಲ್ಲಿಟ್ಟು ಹಾಲನ್ನು ಕುಡಿದದ್ದು? ಅಪ್ಪ,
ಎಂತಹ ಪಾದ ಅದು. ಅಘನಾಶಿನಾದ ಗಂಗಾ ಮಾತೆ ಇವನ ಕಾಲಿನ ನಖದಿಂದ ಹೊರಬಂದು ಲೋಕದ ಪತಿತರನ್ನ ಪಾವನನ್ನಾಗಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಬಲಿ ಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನ ಪಾತಾಳ ಕಟ್ಟಿದ ಶ್ರೀಪಾದ ಇದು. ಶಿಲಾ ಸದೃಶವಾಗಿ ಬಿದ್ದಂತ ಅಹಲ್ಯೆಯನ್ನು ಉದ್ಧರಿಸಿದ ಪಾದ ಇದು. ಪಾದದ ಊರಿದ ಸ್ಥಳಗಳನ್ನೆಲ್ಲ ನೋಡ್ತಾ ಇದ್ದೇನೆ. ಶಂಖ, ಚಕ್ರ, ಗದಾ, ಪದ್ಮಗಳ ಚಿಹ್ನೆಗಳು ಕಾಣುತ್ತಾ ಇವೆ. ದೇವಾದಿದೇವ ಎನ್ನುವ ಮಟ್ಟಿಗೆ ಮತ್ತೊಂದು ಮಾನವೇ ಇಲ್ಲ. ಅದಕ್ಕಾಗಿ ಯಾರು ಏನು ಮಾಡ್ತಾ ಇದ್ದೇನೆ ಎನ್ನುವ ಪ್ರಜ್ಞೆ ಇಲ್ಲದೆ ಈ ಮಣ್ಣಿನಲ್ಲಿ ಹೊರಳಾಡಿದೆ. ಮಣ್ಣುಗಳನ್ನೆಲ್ಲ ಮೈಗೆ ಮೆತ್ತಿಕೊಂಡೆ. ಆದ ಸಂತೋಷ ಅಷ್ಟಿಷ್ಟಲ್ಲ, ಇದನ್ನೇ ಗೋಪಿಚಂದನ ಅಂತ ಕರೆಯುವುದು. ಹಾಗಾಗಿ ಈ ಸ್ಥಳವನ್ನೆಲ್ಲ ನೋಡುತ್ತಾ ನೋಡುತ್ತಾ ಕೃಷ್ಣನನ್ನ ಕಾಣಬೇಕಲ್ಲ, ಮುಂದೆ ಹೋಗ್ತೇನೆ.